ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನೀವೇನಾದ್ರೂ ಕೂಡ SSLC ಪಾಸ್ ಆಗಿದ್ರೆ ಅಂದ್ರೆ 10ನೇ ತರಗತಿ ಏನಾದ್ರೂ ಕೂಡ ನೀವು ಪಾಸ್ ಆಗಿದ್ರೆ ನಿಮ್ಗೆ ಈ ಒಂದು ಸರ್ಕಾರಿ ಉದ್ಯೋಗದ ಒಂದು ಅವಕಾಶ ಸಿಗುವಂತದ್ದು. ಅಂದ್ರೆ ಈ ಒಂದು RRB ಇಂದ ನಿಮ್ಗೆ 22,000 ಪೋಸ್ಟ್ ಗಳನ್ನ ನಿಮ್ಗೆ ಕಾಲ್ ಮಾಡಿರುವಂತದ್ದು. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ನಂತರದಲ್ಲಿ ನಿಮ್ಗೆ ಈ ಒಂದು ಸರ್ಕಾರಿ ಕೆಲಸನ ನೀವು ಕೂಡ ಪಡ್ಕೋಬಹುದು. ಓಕೆ ಸ್ನೇಹಿತರೆ, ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಹಾಕ್ಬೇಕಾಗುತ್ತೆ, ಮತ್ತೆ ವಯೋಮಿತಿ ಏನಿರುತ್ತೆ, ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೊದಲಿಗೆ RRB ರೈಲ್ವೆ ಈ ಒಂದು ಗ್ರೂಪ್ ಡಿ ನೇಮಕಾತಿ 2026ನೇ ಇಸ್ವಿಯಲ್ಲಿ ನಿಮ್ಗೆ 22,000 ಹುದ್ದೆಗಳ ಒಂದು ಅವಕಾಶ ಕೊಟ್ಟಿರುವಂತದ್ದು. ಇದಕ್ಕೆ 10ನೇ ತರಗತಿ ನೀವು ಪಾಸ್ ಆಗಿದ್ರೆ ಸಾಕು, ಇದು ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಮೊದಲನೇದಾಗಿ ನೇಮಕಾತಿಯ ಒಂದು ಪ್ರಮುಖ ಉದ್ದೇಶಗಳು ಯಾವ್ದು ಅಂತ ನೋಡೋದಾದ್ರೆ, ಒಂದು ಟ್ರ್ಯಾಕ್ ನಿರ್ವಹಣೆ, ನಂತರ ರೈಲು ಸಂಚಾರ ಸುರಕ್ಷತೆ, ನಂತರ ಈ ಒಂದು ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳು. ಅದೇ ರೀತಿಯಾಗಿ ಒಟ್ಟು ಹುದ್ದೆಗಳು 22,000 ಹುದ್ದೆಗಳು ಇರುವಂತದ್ದು. ನಿಮ್ಗೆ ಈ ಒಂದು ಕೆಲಸದ ಸ್ಥಳ ಅಂತಂದ್ರೆ ನಿಮ್ಗೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಿಮ್ಗೆ ಭಾರತದ ಎಲ್ಲೆಡೆ ಕೂಡ ಇದಕ್ಕೆ ಕಾಲಾಗಿರುವಂತದ್ದು. ಇದಕ್ಕೆ 22,000 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಅದಕ್ಕೆ ನೀವು ಕೂಡ ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಹಾಕ್ಬೇಕಾಗುತ್ತಂದ್ರೆ, ಅರ್ಜಿ ಹಾಕುವಂತ ವಿಧಾನ ನಿಮ್ಗೆ ಆನ್ಲೈನ್ ಅಲ್ಲಿ ಇರುವಂತದ್ದು. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ವೆಬ್ಸೈಟ್ ಕೂಡ ನಾನು ನಮ್ಮ ಒಂದು ವಿಡಿಯೋದ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿ ನಂತರದಲ್ಲಿ ನೀವು ಅಪ್ಲೈನ ಮಾಡಬಹುದು. ನಂತರ ಈ ಒಂದು ಗ್ರೂಪ್ ಡಿ ಹುದ್ದೆಗಳ ಒಂದು ಪಟ್ಟಿನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 11,000 ಹುದ್ದೆಗಳಿರುವಂತದ್ದು. ಪಾಯಿಂಟ್ಸ್ ಮ್ಯಾನ್ ಬಿ 1,000 ಹುದ್ದೆಗಳಿರುವಂತದ್ದು. ಅದೇ ರೀತಿಯಾಗಿ ಸಹಾಯಕ 5,450 ಹುದ್ದೆಗಳಿರುವಂತದ್ದು. ನಂತರದಲ್ಲಿ ಸಹಾಯಕ CNW 1,500 ಹುದ್ದೆಗಳಿರುವಂತದ್ದು. ನಂತರ ಸಹಾಯಕ TRD 800 ಹುದ್ದೆಗಳಿರುವಂತದ್ದು. ಅದೇ ರೀತಿಯಾಗಿ ಸಹಾಯಕ ಕಾರ್ಯಾಚರಣೆ ಎಲೆಕ್ಟ್ರಿಕಲ್ 500 ಹುದ್ದೆಗಳಿರುವಂತದ್ದು. ಅದೇ ರೀತಿಯಾಗಿ ಸಹಾಯಕ ಲೋಕೋ ಶೆಡ್ ಎಲೆಕ್ಟ್ರಿಕಲ್ 200 ಹುದ್ದೆಗಳಿರುವಂತದ್ದು. ನಂತರ ಸಹಾಯಕ TL ಅಂಡ್ AC 50 ಹುದ್ದೆಗಳಿರುವಂತದ್ದು. ಟೋಟಲ್ ಆಗಿ ನಿಮ್ಗೆ 22,000 ಹುದ್ದೆಗಳು ಖಾಲಿ ಇರುವಂತದ್ದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ನಿಮ್ಮ ಅಂದ್ರೆ ಕಡಿಮೆ ವಿದ್ಯಾರ್ಹತೆಯನ್ನು ಕೂಡ ಕೇಳಿದ್ದಾರೆ, ಅಂದ್ರೆ SSLC ಕೇಳಿದ್ದಾರೆ. ಅದ್ರ ಮೇಲೂ ಕೂಡ ತುಂಬಾ ಜನರಿಗೆ ಅವಕಾಶ ಇರುವಂತದ್ದು ಇದಕ್ಕೆ ಅರ್ಜಿ ಹಾಕೋದಿಕ್ಕೆ. ಅದೇ ರೀತಿಯಾಗಿ ವಯೋಮಿತಿ ವರ್ಗ ಅಂದ್ರೆ ಏಜ್ ಲಿಮಿಟ್ ಏನಪ್ಪಾ ಅಂತ ನೋಡೋದಾದ್ರೆ, ಕನಿಷ್ಠ ವಯಸ್ಸು 18 ವರ್ಷ ಆಗಿರ್ಲೇಬೇಕಾಗುತ್ತೆ. ನಂತರ ಗರಿಷ್ಠ ವಯಸ್ಸು 33 ವರ್ಷ, ಅಂದ್ರೆ 33 ವರ್ಷದವರೆಗೂ ಕೂಡ ನೀವು ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ನಂತರ ವಯೋಮಿತಿ ಸಡಿಲಿಕೆ ಅಂದ್ರೆ SC ST ಅಭ್ಯರ್ಥಿಗಳಿಗೆ ಇದೇನು ವಯೋಮಿತಿನ ಸಡಿಲಿಕೆ ಏನ್ ಕೊಡ್ತಾರೆ ಅದು 5 ವರ್ಷ ತನಕ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 3 ವರ್ಷ ಈ ಒಂದು ಏಜ್ ಲಿಮಿಟ್ ನ ಕೊಟ್ಟಿರುವಂತದ್ದು. ನಿಮ್ಗೆ ಅರ್ಜಿ ಹಾಕೋದಿಕ್ಕೆ ಕೊನೆಯ ದಿನಾಂಕ ನೋಡೋದಾದ್ರೆ 20 ಫೆಬ್ರವರಿ 2026 ವರೆಗೂ ಕೂಡ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಏನು ಪ್ರವೇಶ ಪತ್ರ ನಿಮ್ಗೆ ಮಾರ್ಚ್ ಅಲ್ಲಿ ಸಿಗುವಂತದ್ದು. ನಂತರ ಪರೀಕ್ಷೆ ನಿಮ್ಗೆ ಮೇ ಅಥವಾ ಜೂನ್ ಅಲ್ಲಿ ನಡೆಯುವಂತದ್ದು. ಜುಲೈ ಆಗಸ್ಟ್ ಅಲ್ಲಿ ನಿಮ್ಗೆ ಆ ಒಂದು ಫಲಿತಾಂಶನು ಕೂಡ ಬರುವಂತದ್ದು. ಅದೇ ರೀತಿಯಾಗಿ ತುಂಬಾ ಜನರು ಕೇಳುವಂತ ಪ್ರಶ್ನೆ ಏನಂತಂದ್ರೆ, ಈ ಒಂದು ಅರ್ಜಿ ಶುಲ್ಕ ಏನಿರುತ್ತೆ ಅಂತ ಕೇಳ್ತಾ ಇರ್ತೀರಾ. ನಿಮ್ಗೆ ಈ ಒಂದು ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿ ಇರುವಂತದ್ದು. ಅದೇ ರೀತಿಯಾಗಿ SC ST ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ಗೆ 250 ರೂಪಾಯಿ ಈ ಒಂದು ಶುಲ್ಕ ಇರುವಂತದ್ದು. ಇಷ್ಟನ್ನ ನೀವು DD ನ ಕಟ್ಟಬೇಕಾಗುತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಅರ್ಜಿ ಪ್ರಕ್ರಿಯೆ ಆರಂಭವಾದ ಮೊದಲ ವಾರದಲ್ಲೇ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ನಂತರದಲ್ಲಿ ಆಧಾರ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರ್ಲೇಬೇಕಾಗುತ್ತೆ, ಅಂದ್ರೆ KYC ಆಗಿರ್ಬೇಕಾಗುತ್ತೆ. ಫೋಟೋ ಮತ್ತು ಸಹಿ ನಿಮ್ಮ ಬಹಳ ಸ್ಪಷ್ಟವಾಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನ ಸರ್ವರ್ ಸ್ಲೋ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ನೀವು ಮೊದಲೇ ಅಪ್ಲಿಕೇಶನ್ ಹಾಕಿದ್ರೆ ತುಂಬಾನೇ ಒಳ್ಳೇದಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ತುಂಬಾ ಜನರಿಗೆ ಹೆಲ್ಪ್ ಆಗುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.